वो कृष्णा का है, महादाई का सामुंड है, मेकेदाटु है एंड अदर एत्तिनहोळे, तुंगभद्रा, तो सबके लिए आज संसद मीटिंग कर रहे हैं सीएम साहब। वो पब्लिक का क्या है, वो अच्छा मीटिंग चल रही है दिल्ली में, क्या मैसेज आता 3 बजे को लीगल टीम को मीटिंग कर रहे हैं, उसके वास्ते ये राष्ट्रीय योजना करने के लिए वो रिक्वेस्ट करने का है प्राइम मिनिस्टर को एंड कंसर्न मिनिस्टर्स को, उन्हें रिक्वेस्ट करने को। बहुत अच्छा मीटिंग चलता है, वो रिजल्ट आने के बाद और बात करते हैं। इंದು ನವದೆಹಲಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಸಂಸದರ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳು, ಅದು ಕೃಷ್ಣಾ ಆಗಿರ್ಬೋದು, ಮಹದಾಯಿ ಕಳಸಾ-ಬಂಡೂರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಎತ್ತಿನಹೊಳೆ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಮುಂದೆ ಏನ್ ಮಾಡಬೇಕು, ರಾಷ್ಟ್ರೀಯ ಯೋಜನೆ ಹೆಂಗ್ ಮಾಡಬೇಕು ಅನ್ನುವಂತ ದಿಶೆಯೊಳಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಾರೆ. ನಾನು ವಿಶೇಷವಾಗಿ ನಮ್ಮೆಲ್ಲ ಸಂಸದರಿಗೆ ಮನವಿ ಮಾಡ್ತಕ್ಕಂಥದ್ದು, ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳು ಹೆಂಗ್ ಮಾಡ್ತಾವೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾನ್ಯ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. 3 ರಾಜ್ಯದ ಮುಖ್ಯಮಂತ್ರಿಗಳು, ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬರು, ಅದೇ ರೀತಿಯಾಗಿ ತೆಲಂಗಾಣ ಮುಖ್ಯಮಂತ್ರಿಗಳಂತ ರೇವಂತ್ ರೆಡ್ಡಿ ಅವರು ಮತ್ತು 3 ಮಂದಿ ಕೂಡಿ ಒಂದು ದೊಡ್ಡ ನಿರ್ಣಯವನ್ನ ಮಾಡಿದ್ರು. ಎಲ್ಲಾ ನದಿಗಳನ್ನ ಜೋಡಣೆ ಮಾಡತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಅದ್ರ ಕೂಡ ನಮ್ಮ ರಾಷ್ಟ್ರೀಯ ಯೋಜನೆ ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕಂತ ಒಂದು ಸಭೆ ಆಗಿದೆ. ಅದೇ ರೀತಿಯಾಗಿ ಮಹದಾಯಿ ಕಳಸಾ-ಬಂಡೂರಿಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಗೋವಾ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಸೇರ್ಕೊಂಡು ಒಂದು ಸಭೆ ಮಾಡಿದ್ರೆ ಇನ್ನೂ ಒಳ್ಳೇದಾಗತಿ. ಆ ರೀತಿಯಾಗಿ ಪ್ರಯತ್ನಗಳು ನಡೀಬೇಕನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಕಾನೂನು ತಜ್ಞರ ಜೊತೆ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಕಾನೂನು ತಜ್ಞರ ಸಭೆಯನ್ನ ಮಾಡಿದ ನಂತರ ನಮ್ಮ ರಾಜ್ಯದ ಯೋಜನೆಗಳು ಹೆಂಗೆ ಜಾರಿ ಮಾಡಬೇಕನ್ನುವಂತ ಒಂದು ವ್ಯವಸ್ಥೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡತ್ತಾರೆ ಅನ್ನೋದು ನಮಗೂ ಕೂಡ ಹೆಮ್ಮೆ. ನಾನು ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದವ, ರೈತರ ಪರವಾಗಿ ಕೂಡ ಹೋರಾಟ ಮಾಡ್ಕೊಂಡ್ ಬಂದವ. ಅದರ ಜೊತೆಯಲ್ಲಿ ನನಗಿರ್ತಕ್ಕಂಥ ಆಶಯ ಒಂದೇ, ಇವತ್ತ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಬರಗಾಲ ದೊಡ್ಡ ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತದೆ. ಕೆಲವು ಕಡೆ ಕುಡಿ ನೀರು ಸಮಸ್ಯೆ ಆಗಿದೆ, ಕೆಲವು ಕಡೆ ಬೆಳೆನೇ ಇಲ್ಲ. ಬೆಳೆ ಪರಿಹಾರ ಅಂತ ಬರಗಾಲ ಅಂತ ಘೋಷಣೆ ಮಾಡ್ಬೇಕಂತ ಜನರ ಬೇಡಿಕೆ ಇದೆ. ಇಂಥ ನೂರಾರು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ವಿವಿಧ ಸಚಿವರು ಕೂಡ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಇವತ್ತು ಅವರ ಟೂರ್ ಪ್ರೋಗ್ರಾಮ್ ನಲ್ಲಿ ಸೇರಿದೆ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ರಾಜ್ಯದ 28 ಜನ ಸಂಸದರು, ಆಮೇಲೆ ರಾಜ್ಯಸಭಾ ಸದಸ್ಯರು ಎಲ್ಲರೂ ಒಕ್ಕಟ್ಟಾಗಿ ಈ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಒಂದು ದೊಡ್ಡ ನಿರ್ಣಯವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುತ್ತಾರೆ ಅನ್ನುವಂತ ಭಾವನೆ ನನಗಿದೆ. ಇಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಮಹದಾಯಿ ಕಳಸಾ-ಬಂಡೂರಿ ಸಲುವಾಗಿ ವಿಧಾನಸಭೆಯಲ್ಲಿ 3 ಬಾರಿ ನಿರ್ಣಯ ಮಾಡಿವಿ. ಒಂದು ಬಾರಿ ಒಕ್ಕಟ್ಟಿನ ನಿರ್ಣಯ ಮಾಡಿದ್ವಿ, ಮತ್ತೊಂದು ಬಾರಿ ಒಕ್ಕಟ್ಟಿನ ನಿರ್ಣಯ ಮಾಡಿ ಇಡೀ ರಾಜ್ಯದ 224 ಜನ ಇರ್ತಕ್ಕಂಥ ವಿಧಾನಸಭೆಯಲ್ಲಿ ಇದು ಆಗಲೇಬೇಕನ್ನುವಂತ ಹಕ್ಕು ಒತ್ತಾಯ ಮಂಡ್ಯದಕ್ಕೆ ಕೇಂದ್ರ ಸಚಿವರು ನಮ್ಮ ಪ್ರಸ್ತಾವನೆಯನ್ನು ಹೊರಕಳ್ಸಾರ. ಏನಂತ, ಇದು ನ್ಯಾಯಾಲಯದಲ್ಲಿ ಐತಿ, ಅದಕ್ಕೆ ನಾವು ಇದಕ್ಕೆ ಸಬ್ ಜುಡಿಸ್ ಹಾಕತ್ತೀವಿ. ಯಾವುದೇ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇಲ್ಲ, ಏನಿಲ್ಲ, ಮತ್ತೆ ಅದೇ ಸಬ್ ಜುಡಿಸ್ ಆಗತ್ತೆ. ಅದಕ್ಕೆ ದಯವಿಟ್ಟು ಅದು ಏನು ಸಬ್ ಜುಡಿಸ್ ಆಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ ಇಂತ ಕೊಟ್ಟಂತ ಪ್ರಕರಣಗಳದಾವು. ಆಮೇಲೆ ಕೃಷ್ಣಾಕ್ಕೆ ಇವತ್ತು ಅಧಿಸೂಚನೆ ಹೊರಡಿಸಬೇಕಾಗಿದೆ, ರಾಷ್ಟ್ರೀಯ ಯೋಜನೆಗಳನ್ನ ಘೋಷಣೆ ಮಾಡಬೇಕಂತೆ. ಇದ್ರ ಕಡೆ ಗಮನ ಇರಬೇಕು ಹೊರತಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನ ಹಿಡ್ಕೊಂಡು ಆ ಯೋಜನೆಗಳನ್ನ ಮುಂದಾಕ್ತಕ್ಕಂಥದ್ದಿಲ್ಲ. ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮಾಡಿದೆ. ಈಗ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟಿವಿ. ಈ ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ ವನ್ಯಜೀವಿ ಮಂಡಳಿ ಅನುಮತಿ ಬೇಕಾಗಿದೆ. ಆ ಪ್ರಯತ್ನವನ್ನು ಆಗಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಸಭೆ ಯಶಸ್ವಿ ಆಗಲಿ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬಹಳ ಒಳ್ಳೆ ರೀತಿಯಾಗಿ ಒಂದು ನಿರ್ಧಾರ ಏನಾಗತ್ತ ಅದನ್ನೆಲ್ಲ ಜನರು ನಿರೀಕ್ಷೆ ಮಾಡಕತ್ತ ಅನ್ನುವಂತ ಮಾಹಿತಿಯನ್ನ ತಮ್ಮ ಮೂಲಕ ಹೇಳಿಕೆ ಬಯಸ್ತಾರೆ.